ಹುಬ್ಬಳ್ಳಿಯ ಉಣಕಲ್ದಲ್ಲಿ ಇರುವಂಥ ಸಾಯಿನಗರದ ಒಂದು ಆ ಭಾಗದಲ್ಲಿ ನಿನ್ನೆ ರಾತ್ರಿ ಪೂಜೆ ಮಾಡಿ ಅಲ್ಲೇ ಮಲ್ಕೊಂಡಂಥ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರು ಮೇಲ್ಗಡೆಗೆ ಮಹಡಿಯಲ್ಲಿ 9 ಜನ ಮಲಗಿದ್ದಾರೆ, ಕೆಳಗಡೆಗೆ 5 ಜನ ಇದ್ದಾರೆ. ಸೊ ಹೇಗೋ ಅಲಕ್ಷ್ಯದಿಂದ ದುರ್ಲಕ್ಷ್ಯದಿಂದ ಆ ಸಿಲಿಂಡರ್ ಆಫ್ ಮಾಡೋದು ಬಿಟ್ಟು ಅಥವಾ ಹೀಗೇನೋ ಲೀಕೇಜ್ ಆಗಿ ಅಲ್ಲಿಯ ಅಯ್ಯಪ್ಪ ಸ್ವಾಮಿಯ ದೀಪದಿಂದ ಆದಂಥ ದುರ್ಘಟನೆ ಇದು. ಒಟ್ಟು 9 ಜನರಲ್ಲಿ ಒಬ್ಬ ಅಪ್ರಾಪ್ತ ಹುಡುಗ ಇದ್ದಾನೆ, ಅವನಿಗೆ 25% ಆಗಿದೆ. ಇನ್ನು ಉಳಿದವರಿಗೆಲ್ಲ 8 ಜನರಿಗೆ 80-90ವರೆಗೆ ಈಗ 70-80-90ವರೆಗೆ ಆಗಿದೆ. ಸ್ವಲ್ಪ ಡಾಕ್ಟರ್ ಹೇಳೋ ಪ್ರಕಾರ ಕ್ರಿಟಿಕಲ್ ಇದೆ. ಆದರೆ ಈಗ KMC ಇದರೊಳಗೆ ಸ್ಪೆಷಲ್ ವಾರ್ಡ್ ಅವ್ರಿಗೋಸ್ಕರನೇ ವಿಶೇಷವಾದಂಥ ವಾರ್ಡನ್ನು ಮಾಡಿ ಡಾಕ್ಟರ್ಗಳನ್ನು ನೇಮಿಸಿ ಅಲ್ಲಿ ವಿಶೇಷವಾದಂಥ ಟ್ರೀಟ್ಮೆಂಟ್ ಕೊಡ್ತಾ ಇರೋದರಿಂದ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. 8 ಜನ ಯಾವುದೇ ಅನಾಹುತ ಇಲ್ಲದೆ ಜೀವಂತವಾಗಿ ಅವರು ಬರ್ತಾರೆ ಅಂತನ್ನುವಂಥ ವಿಶ್ವಾಸ ಇದೆ. ಅವರು ಯಾವುದೇ ರೀತಿಯ ಕೆಟ್ಟ ಕೆಲಸದಲ್ಲಿ ಅಥವಾ ಇನ್ಯಾವುದೋ ಇದರಲ್ಲ, ದೇವರ ಒಂದು ಧ್ಯಾನದಲ್ಲಿ ದೇವರ ಇದರಲ್ಲೇ ಪೂಜೆ ಮಾಡಿದಂಥ ಕಾರ್ಯ ಇದೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿ 100ಕ್ಕೆ 100 ಅವರನ್ನು ಬದುಕಿಸ್ತಾನೆ ಅಂತನ್ನುವಂಥ ವಿಶ್ವಾಸ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ಬಂದಂಥ ಸಮಯದಲ್ಲಿ ನನಗೆ ಕೆಲವೊಂದು ಜನ ಹೇಳಿದರು ಸ್ವಲ್ಪ ಅಲಕ್ಷ್ಯ ದುರ್ಲಕ್ಷ್ಯ ಆಯಿತು ಅಂತನ್ನುವಂಥದ್ದು. ಸೊ ಅವರು ಅಡ್ಮಿಷನ್ಗಳು ಅದು ಇದು ಸಂದರ್ಭದಲ್ಲಿ ಕೆಲವೊಂದು ಆಗಿರ್ತವೆ. ಆದರೆ ಈಗಂತೂ ವೆರಿ ಗುಡ್ ಟ್ರೀಟ್ಮೆಂಟ್. ಒಂದು 4-5 ಜನ ಡಾಕ್ಟರ್ 24 ಅವರ್ಸ್ ಅಲ್ಲೇ ಇದ್ದುಕೊಂಡು ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದಾರೆ. ಚೆನ್ನಾಗಾಗತ್ತೆ. ಸರ್ಕಾರ, ನಾನು ಹೇಳಿದ ಈ ಸಮಯದಲ್ಲಿ ಸರ್ಕಾರ ಅವರಿಗೆ ಮನೆಗೆ ಅವರ ಟ್ರೀಟ್ಮೆಂಟಿಗೆ ಸಹಾಯ ಮಾಡಬೇಕು ಅಂತನ್ನುವಂಥದ್ದು ನಾನು ಬೇಡಿಕೆಯನ್ನು ಇಡ್ತಾಳೆ. ಸಾಕಷ್ಟು ಭಕ್ತರು ಸಣ್ಣ ಮನೆಗಳಲ್ಲಿ ಕೋಣೆಗಳಲ್ಲಿ ಪೂಜೆ ಮಾಡ್ತಿರ್ತಾರೆ, ಅವ್ರಿಗೆ ಏನು ಹೇಳ್ತೀರಾ? ವ್ಯವಸ್ಥೆ ಆಗಬೇಕು, ಇಷ್ಟ ಇಲ್ಲ ಇದೊಂದು ಪ್ರಪಂಚ. ನಾನು ಹಿಂದಿನಿಂದ ಹೇಳ್ತಾ ಇದ್ದೀನಿ, ಅಯ್ಯಪ್ಪ ಸ್ವಾಮಿ ಭಕ್ತರು ಕೋಟಿಗಟ್ಟಲೆ ನಮ್ಮ ಕರ್ನಾಟಕದಿಂದೇ ಹೋಗ್ತಾ ಇರುವಂಥವ್ರು ಕೋಟಿಗಟ್ಟಲೆ ಹೋಗ್ತಾರೆ. ಅವರಿಗೆ ದಾರಿ ಉದ್ದಕ್ಕೂ ಸ್ನಾನದ ವ್ಯವಸ್ಥೆ, ಪೂಜೆದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಏನೂ ಇಲ್ಲ. ಅದನ್ನು ಮಾಡಬೇಕು ಅಂತನ್ನುವಂಥದ್ದು ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಇನ್ನು ಮುಂದೆನೂ ಕೂಡ ಸರ್ಕಾರಕ್ಕೆ ನಾನು ಬೇಡಿಕೆ ಇಡ್ತಾ ಇದ್ದೀನಿ. ಇವತ್ತು ಆ ಭಕ್ತರು 48 ದಿನ ಅಂದರೆ ಉಪವಾಸ ಕಾಲ್ನಡಿಗೆಯಿಂದ ಸಾಕಷ್ಟು ರೀತಿಯ ಕಠಿಣ ವ್ರತವನ್ನು ಮಾಡಿ ಅವ್ರು ಹೋಗ್ತಾ ಇರುವಂಥವರಿಗೆ ಒಂದು ಟೋಲ್ ಫ್ರೀ ಮಾಡಬೇಕು, ಅಲ್ಲಿ ಟೋಲ್ದಲ್ಲಿ ಹಣ ದುಡ್ಡು ತೊಗೊಳ್ಬಾರ್ದು. ಎರಡನೇದು ಅವರಿಗೆ ಅಲ್ಲಲ್ಲೇ ಒಂದು ಅಯ್ಯಪ್ಪ ಭವನವನ್ನು ಮಾಡಿ ಅವರಿಗೆ ಪೂಜೆಗೆ ಅವರಿಗೆ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲೋ ಒಂದು ಬಾವಿಗಳನ್ನು ಹುಡುಕ್ತಾರೆ, ಎಲ್ಲೋ ಒಂದು ಕೆರೆ ಹುಡುಕ್ತಾರೆ, ಎಲ್ಲಿ ಇರ್ತದೆ ಅಲ್ಲೇ ನಿಲ್ಲಿಸ್ತಾರೆ, ಅದಕ್ಕೆ ಸಮಯ ಇರೋದಿಲ್ಲ. ಹಾಗಾಗಿ ಅಯ್ಯಪ್ಪ ಭವನ ಅಂತನ್ನುವಂಥ ಪ್ರತಿಯೊಂದು ಜಿಲ್ಲೆಯ ಪ್ರಾರಂಭಕ್ಕನೋ ಕೊನೆಗನೋ ಮಾಡಿದರೆ ಅವರಿಗೆ ಒಂದು ಅನುಕೂಲ ಆಗುತ್ತೆ. ಸೊ ಪೂಜೆ ಪುನಸ್ಕಾರಕ್ಕೂ ಅನುಕೂಲ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹುಬ್ಬಳ್ಳಿಯ ಉಣಕಲ್ದಲ್ಲಿ ಇರುವಂಥ ಸಾಯಿನಗರದ ಒಂದು ಆ ಭಾಗದಲ್ಲಿ ನಿನ್ನೆ ರಾತ್ರಿ ಪೂಜೆ ಮಾಡಿ ಅಲ್ಲೇ ಮಲ್ಕೊಂಡಂಥ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರು ಮೇಲ್ಗಡೆಗೆ ಮಹಡಿಯಲ್ಲಿ 9 ಜನ ಮಲಗಿದ್ದಾರೆ, ಕೆಳಗಡೆಗೆ 5 ಜನ ಇದ್ದಾರೆ. ಸೊ ಹೇಗೋ ಅಲಕ್ಷ್ಯದಿಂದ ದುರ್ಲಕ್ಷ್ಯದಿಂದ ಆ ಸಿಲಿಂಡರ್ ಆಫ್ ಮಾಡೋದು ಬಿಟ್ಟು ಅಥವಾ ಹೀಗೇನೋ ಲೀಕೇಜ್ ಆಗಿ ಅಲ್ಲಿಯ ಅಯ್ಯಪ್ಪ ಸ್ವಾಮಿಯ ದೀಪದಿಂದ ಆದಂಥ ದುರ್ಘಟನೆ ಇದು. ಒಟ್ಟು 9 ಜನರಲ್ಲಿ ಒಬ್ಬ ಅಪ್ರಾಪ್ತ ಹುಡುಗ ಇದ್ದಾನೆ, ಅವನಿಗೆ 25% ಆಗಿದೆ. ಇನ್ನು ಉಳಿದವರಿಗೆಲ್ಲ 8 ಜನರಿಗೆ 80-90ವರೆಗೆ ಈಗ 70-80-90ವರೆಗೆ ಆಗಿದೆ. ಸ್ವಲ್ಪ ಡಾಕ್ಟರ್ ಹೇಳೋ ಪ್ರಕಾರ ಕ್ರಿಟಿಕಲ್ ಇದೆ. ಆದರೆ ಈಗ KMC ಇದರೊಳಗೆ
ಸ್ಪೆಷಲ್ ವಾರ್ಡ್ ಅವ್ರಿಗೋಸ್ಕರನೇ ವಿಶೇಷವಾದಂಥ ವಾರ್ಡನ್ನು ಮಾಡಿ ಡಾಕ್ಟರ್ಗಳನ್ನು ನೇಮಿಸಿ ಅಲ್ಲಿ ವಿಶೇಷವಾದಂಥ ಟ್ರೀಟ್ಮೆಂಟ್ ಕೊಡ್ತಾ ಇರೋದರಿಂದ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. 8 ಜನ ಯಾವುದೇ ಅನಾಹುತ ಇಲ್ಲದೆ ಜೀವಂತವಾಗಿ ಅವರು ಬರ್ತಾರೆ ಅಂತನ್ನುವಂಥ ವಿಶ್ವಾಸ ಇದೆ. ಅವರು ಯಾವುದೇ ರೀತಿಯ ಕೆಟ್ಟ ಕೆಲಸದಲ್ಲಿ ಅಥವಾ ಇನ್ಯಾವುದೋ ಇದರಲ್ಲ, ದೇವರ ಒಂದು ಧ್ಯಾನದಲ್ಲಿ ದೇವರ ಇದರಲ್ಲೇ ಪೂಜೆ ಮಾಡಿದಂಥ ಕಾರ್ಯ ಇದೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿ 100ಕ್ಕೆ 100 ಅವರನ್ನು ಬದುಕಿಸ್ತಾನೆ ಅಂತನ್ನುವಂಥ ವಿಶ್ವಾಸ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ಬಂದಂಥ ಸಮಯದಲ್ಲಿ ನನಗೆ ಕೆಲವೊಂದು ಜನ ಹೇಳಿದರು ಸ್ವಲ್ಪ ಅಲಕ್ಷ್ಯ ದುರ್ಲಕ್ಷ್ಯ ಆಯಿತು ಅಂತನ್ನುವಂಥದ್ದು. ಸೊ ಅವರು ಅಡ್ಮಿಷನ್ಗಳು ಅದು ಇದು ಸಂದರ್ಭದಲ್ಲಿ ಕೆಲವೊಂದು ಆಗಿರ್ತವೆ. ಆದರೆ ಈಗಂತೂ ವೆರಿ ಗುಡ್ ಟ್ರೀಟ್ಮೆಂಟ್. ಒಂದು 4-5 ಜನ ಡಾಕ್ಟರ್ 24 ಅವರ್ಸ್ ಅಲ್ಲೇ ಇದ್ದುಕೊಂಡು ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದಾರೆ. ಚೆನ್ನಾಗಾಗತ್ತೆ. ಸರ್ಕಾರ, ನಾನು ಹೇಳಿದ ಈ ಸಮಯದಲ್ಲಿ ಸರ್ಕಾರ ಅವರಿಗೆ ಮನೆಗೆ ಅವರ ಟ್ರೀಟ್ಮೆಂಟಿಗೆ ಸಹಾಯ ಮಾಡಬೇಕು ಅಂತನ್ನುವಂಥದ್ದು ನನ್ನ ಬೇಡಿಕೆಯನ್ನು ಇಟ್ಕೊಳ್ಳೋದು. ಸಾಕಷ್ಟು ಭಕ್ತರು ಸಣ್ಣ ಇಂಥ ಮನೆಗಳಲ್ಲಿ ಕೋಣೆಗಳಲ್ಲಿ ಪೂಜೆ ಮಾಡ್ತಿರ್ತಾರೆ. ಅವ್ರಿಗೆ ಏನು ಹೇಳ್ತೀರಾ? ವ್ಯವಸ್ಥೆ ಆಗಬೇಕು. ಇಷ್ಟ ಇಲ್ಲ, ಇದೊಂದು ಪ್ರಪಂಚ. ನಾನು ಹಿಂದಿನಿಂದ ಹೇಳ್ತಾ ಇದ್ದೀನಿ, ಅಯ್ಯಪ್ಪ ಸ್ವಾಮಿ ಭಕ್ತರು ಕೋಟಿಗಟ್ಟಲೆ ನಮ್ಮ ಕರ್ನಾಟಕದಿಂದೇ ಹೋಗ್ತಾ ಇರುವಂಥವ್ರು ಕೋಟಿಗಟ್ಟಲೆ ಹೋಗ್ತಾರೆ. ಅವರಿಗೆ ದಾರಿ ಉದ್ದಕ್ಕೂ ಸ್ನಾನದ ವ್ಯವಸ್ಥೆ, ಪೂಜೆದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಏನೂ ಇಲ್ಲ. ಅದನ್ನು ಮಾಡಬೇಕು ಅಂತನ್ನುವಂಥದ್ದು ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಇನ್ನು ಮುಂದೆನೂ ಕೂಡ ಸರ್ಕಾರಕ್ಕೆ ನಾನು ಬೇಡಿಕೆ ಇಡ್ತಾ ಇದ್ದೀನಿ. ಇವತ್ತು ಆ ಭಕ್ತರು 48 ದಿನ ಅಂದರೆ ಉಪವಾಸ ಕಾಲ್ನಡಿಗೆಯಿಂದ ಸಾಕಷ್ಟು ರೀತಿಯ ಕಠಿಣ ವ್ರತವನ್ನು ಮಾಡಿ ಅವ್ರು ಹೋಗ್ತಾ ಇರುವಂಥವರಿಗೆ ಒಂದು ಟೋಲ್ ಫ್ರೀ ಮಾಡಬೇಕು. ಅಲ್ಲಿ ಟೋಲ್ದಲ್ಲಿ ಹಣ ದುಡ್ಡು ತೊಗೊಳ್ಬಾರ್ದು. ಎರಡನೇದು, ಅವರಿಗೆ ಅಲ್ಲಲ್ಲೇ ಒಂದು ಅಯ್ಯಪ್ಪ ಭವನವನ್ನು ಮಾಡಿ ಅವರಿಗೆ ಪೂಜೆಗೆ, ಅವರಿಗೆ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲೋ ಒಂದು ಬಾವಿಗಳನ್ನು ಹುಡುಕ್ತಾರೆ, ಎಲ್ಲೋ ಒಂದು ಕೆರೆ ಹುಡುಕ್ತಾರೆ, ಎಲ್ಲಿ ಇರ್ತದೆ ಅಲ್ಲೇ ನಿಲ್ಲಿಸ್ತಾರೆ, ಅದಕ್ಕೆ ಸಮಯ ಇರೋದಿಲ್ಲ. ಹಾಗಾಗಿ ಅಯ್ಯಪ್ಪ ಭವನ ಅಂತನ್ನುವಂಥ ಪ್ರತಿಯೊಂದು ಜಿಲ್ಲೆಯ ಪ್ರಾರಂಭಕ್ಕನೋ ಕೊನೆಗನೋ ಮಾಡಿದರೆ ಅವರಿಗೆ ಒಂದು ಅನುಕೂಲ ಆಗುತ್ತೆ. ಸೊ ಪೂಜೆ ಪುನಸ್ಕಾರಕ್ಕೂ ಅನುಕೂಲ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹುಬ್ಬಳ್ಳಿಯ ಉಣಕಲ್ದಲ್ಲಿ ಇರುವಂಥ ಸಾಯಿನಗರದ ಒಂದು ಆ ಭಾಗದಲ್ಲಿ ನಿನ್ನೆ ರಾತ್ರಿ ಪೂಜೆ ಮಾಡಿ ಅಲ್ಲೇ ಮಲ್ಕೊಂಡಂಥ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರು ಮೇಲ್ಮಹಡಿಯಲ್ಲಿ 9 ಜನ ಮಲಗಿದ್ದಾರೆ, ಕೆಳಗಡೆಗೆ 5 ಜನ ಇದ್ದಾರೆ. ಸೊ ಹೇಗೋ ಅಲಕ್ಷ್ಯದಿಂದ ದುರ್ಲಕ್ಷ್ಯದಿಂದ ಆ ಸಿಲಿಂಡರ್ ಆಫ್ ಮಾಡೋದು ಬಿಟ್ಟು ಅಥವಾ ಹೀಗೇನೋ ಲೀಕೇಜ್ ಆಗಿ ಅಲ್ಲಿಯ ಅಯ್ಯಪ್ಪ ಸ್ವಾಮಿಯ ದೀಪದಿಂದ ಆದಂಥ ದುರ್ಘಟನೆ ಇದು. ಒಟ್ಟು 9 ಜನರಲ್ಲಿ ಒಬ್ಬ ಅಪ್ರಾಪ್ತ ಹುಡುಗ ಇದ್ದಾನೆ, ಅವನಿಗೆ 25% ಆಗಿದೆ. ಇನ್ನು ಉಳಿದವರಿಗೆಲ್ಲ 8 ಜನರಿಗೆ 80-90ವರೆಗೆ, ಈಗ 70-80-90ವರೆಗೆ ಆಗಿದೆ. ಸ್ವಲ್ಪ ಡಾಕ್ಟರ್ ಹೇಳೋ ಪ್ರಕಾರ ಕ್ರಿಟಿಕಲ್ ಇದೆ. ಆದರೆ ಈಗ KMC ಇದರೊಳಗೆ ಸ್ಪೆಷಲ್ ವಾರ್ಡ್ ಅವ್ರಿಗೋಸ್ಕರನೇ ವಿಶೇಷವಾದಂಥ ವಾರ್ಡನ್ನು ಮಾಡಿ ಡಾಕ್ಟರ್ಗಳನ್ನು ನೇಮಿಸಿ ಅಲ್ಲಿ ವಿಶೇಷವಾದಂಥ ಟ್ರೀಟ್ಮೆಂಟ್ ಕೊಡ್ತಾ ಇರೋದರಿಂದ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. 8 ಜನ ಯಾವುದೇ ಅನಾಹುತ ಇಲ್ಲದೆ ಜೀವಂತವಾಗಿ ಅವರು ಬರ್ತಾರೆ ಅಂತನ್ನುವಂಥ ವಿಶ್ವಾಸ ಇದೆ. ಅವರು ಯಾವುದೇ ರೀತಿಯ ಕೆಟ್ಟ ಕೆಲಸದಲ್ಲಿ ಅಥವಾ ಇನ್ಯಾವುದೋ ಇದರಲ್ಲ, ದೇವರ ಒಂದು ಧ್ಯಾನದಲ್ಲಿ ದೇವರ ಇದರಲ್ಲೇ ಪೂಜೆ ಮಾಡಿದಂಥ ಕಾರ್ಯ ಇದೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿ 100ಕ್ಕೆ 100 ಅವರನ್ನು ಬದುಕಿಸ್ತಾನೆ ಅಂತನ್ನುವಂಥ ವಿಶ್ವಾಸ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ಬಂದಂಥ ಸಮಯದಲ್ಲಿ ನನಗೆ ಕೆಲವೊಂದು ಜನ ಹೇಳಿದರು ಸ್ವಲ್ಪ ಅಲಕ್ಷ್ಯ ದುರ್ಲಕ್ಷ್ಯ ಆಯಿತು ಅಂತನ್ನುವಂಥದ್ದು. ಸೊ ಅವರು ಅಡ್ಮಿಷನ್ಗಳು ಅದು ಇದು ಸಂದರ್ಭದಲ್ಲಿ ಕೆಲವೊಂದು ಆಗಿರ್ತವೆ. ಆದರೆ ಈಗಂತೂ ವೆರಿ ಗುಡ್ ಟ್ರೀಟ್ಮೆಂಟ್. ಒಂದು 4-5 ಜನ ಡಾಕ್ಟರ್ 24 ಅವರ್ಸ್ ಅಲ್ಲೇ ಇದ್ದುಕೊಂಡು ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದಾರೆ. ಚೆನ್ನಾಗಾಗತ್ತೆ. ಸರ್ಕಾರ, ನಾನು ಹೇಳಿದ ಈ ಸಮಯದಲ್ಲಿ ಸರ್ಕಾರ ಅವರಿಗೆ
ಮನೆಗೆ ಅವರ ಟ್ರೀಟ್ಮೆಂಟಿಗೆ ಸಹಾಯ ಮಾಡಬೇಕು ಅಂತನ್ನುವಂಥದ್ದು ನನ್ನ ಬೇಡಿಕೆಯನ್ನು ಇಡ್ತಾಳೆ. ಸಾಕಷ್ಟು ಭಕ್ತರು ಸಣ್ಣ ಸಣ್ಣ ಇಂಥ ಮನೆಗಳಲ್ಲಿ ಕೋಣೆಗಳಲ್ಲಿ ಪೂಜೆ ಮಾಡ್ತಿರ್ತಾರೆ, ಅವ್ರಿಗೆ ಏನು ಹೇಳ್ತೀರಾ? ಯಾಕಂದರೆ ವ್ಯವಸ್ಥೆ ಆಗಬೇಕು, ಇಷ್ಟ ಇಲ್ಲ, ಇದೊಂದು ಕಾಣಿಸ್ತಾ ಇಲ್ಲ. ನಾನು ಹಿಂದಿನಿಂದ ಹೇಳ್ತಾ ಇದ್ದೀನಿ, ಅಯ್ಯಪ್ಪ ಸ್ವಾಮಿ ಭಕ್ತರು ಕೋಟಿಗಟ್ಟಲೆ ನಮ್ಮ ಕರ್ನಾಟಕದಿಂದೇ ಹೋಗ್ತಾ ಇರುವಂಥವ್ರು ಕೋಟಿಗಟ್ಟಲೆ ಹೋಗ್ತಾರೆ. ಅವರಿಗೆ ದಾರಿ ಉದ್ದಕ್ಕೂ ಸ್ನಾನದ ವ್ಯವಸ್ಥೆ, ಪೂಜೆದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಏನೂ ಇಲ್ಲ. ಅದನ್ನು ಮಾಡಬೇಕು ಅಂತನ್ನುವಂಥದ್ದು ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಇನ್ನು ಮುಂದೆನೂ ಕೂಡ ಸರ್ಕಾರಕ್ಕೆ ನಾನು ಬೇಡಿಕೆ ಇಡ್ತಾ ಇದ್ದೀನಿ. ಇವತ್ತು ಆ ಭಕ್ತರು 48 ದಿನ ಅಂದರೆ ಉಪವಾಸ ಕಾಲ್ನಡಿಗೆಯಿಂದ ಸಾಕಷ್ಟು ರೀತಿಯ ಕಠಿಣ ವ್ರತವನ್ನು ಮಾಡಿ ಅವ್ರು ಹೋಗ್ತಾ ಇರುವಂಥವರಿಗೆ ಒಂದು ಟೋಲ್ ಫ್ರೀ ಮಾಡಬೇಕು, ಅಲ್ಲಿ ಟೋಲ್ದಲ್ಲಿ ಹಣ ದುಡ್ಡು ತೊಗೊಳ್ಬಾರ್ದು. ಎರಡನೇದು, ಅವರಿಗೆ ಅಲ್ಲಲ್ಲೇ ಒಂದು ಅಯ್ಯಪ್ಪ ಭವನವನ್ನು ಮಾಡಿ ಅವರಿಗೆ ಪೂಜೆಗೆ, ಅವರಿಗೆ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲೋ ಒಂದು ಬಾವಿಗಳನ್ನು ಹುಡುಕ್ತಾರೆ, ಎಲ್ಲೋ ಒಂದು ಕೆರೆ ಹುಡುಕ್ತಾರೆ, ಎಲ್ಲಿರ್ತದೆ ಅಲ್ಲೇ ನಿಲ್ಲಿಸ್ತಾರೆ, ಅದಕ್ಕೆ ಸಮಯ ಇರೋದಿಲ್ಲ. ಹಾಗಾಗಿ ಅಯ್ಯಪ್ಪ ಭವನ ಅಂತನ್ನುವಂಥ ಪ್ರತಿಯೊಂದು ಜಿಲ್ಲೆಗೆ ಪ್ರಾರಂಭಕ್ಕನೋ ಕೊನೆಗೇನೋ ಮಾಡಿದರೆ ಅವರಿಗೆ ಒಂದು ಅನುಕೂಲ ಆಗುತ್ತೆ. ಸೊ ಪೂಜೆ ಪುನಸ್ಕಾರಕ್ಕೂ ಅನುಕೂಲ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.